ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ಈಗ ಬೇಸಿಗೆ ರಜೆ ಅಲ್ವಾ? ಸೊ ಮಕ್ಕಳೆಲ್ಲ ಮೊಬೈಲ್ ಮುಂದಿರ್ತಾರೆ. ಆದರೆ ನನ್ನ ಮಗ ಮಾತ್ರ ಮೊಬೈಲ್ ಮುಟ್ಟೋದೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾನೆ ಅಂತ. ಹಾಯ್ ಮಾಡುಬು, ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾನೆ ಅಂತ. ಸೊ ಹೋಗಿನ ಕಾಲದಲ್ಲಿ ಮಕ್ಕಳು ಆಟ ಆಡೋದೇ ಕಡಿಮೆ. ಸೊ ನೋಡಿ ನನ್ನ ಮಗ ಎಷ್ಟು ಚೆನ್ನಾಗಿ ಮಣ್ಣಲ್ಲಿ ಆಟ ಆಡ್ತಿದ್ದಾನೆ ಅಂತ. ಈಗಿನ ಮಕ್ಕಳು ಮೊಬೈಲ್ ಮುಂದೆ ಕೂತ್ಕೊಂಡಿರ್ತಾರೆ. ಆದರೆ ನನ್ನ ಮಗ ಆ ಥರ ಅಲ್ಲ, ಮೊಬೈಲ್ ಹಿಡಿಯೋದೇ ಕಡಿಮೆ, ಇಲ್ಲಿ ಮಣ್ಣು ಆಡೋದು ಜಾಸ್ತಿ. ನೋಡಿ 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 ಸರ್ಕಸ್ ನೋಡಿ ನನ್ನ ಮಗಂದು ಎಷ್ಟು ಚೆನ್ನಾಗಿ ಸರ್ಕಸ್ ಮಾಡ್ತಿದ್ದಾನೆ ಅಂತ. ಬೇರೆ ನಗು ಬರ್ತಾ ಇದೆ ಅವನಿಗೆ. ಆದರೆ ಈಗ ಹೆಂಗೆ ಹೋಗ್ತೆ ಮೇಲೆ? ಹೇಳು. ಹಾಂ, ಬಿದ್ದರೆ ಅಷ್ಟೇ. ಈಗ ನೋಡಿ, ನಿಮ್ಮಲ್ಲೂ ಮಕ್ಕಳಿದ್ದಾರಾ ಇದೇ ಥರ ಆಟ ಆಡ್ತಿದ್ದಾರಾ? ಏನು ಮಾಡ್ತಿದ್ದಾರೆ ನೋಡಿ ನೀವು. ಎಂತ ಮಾಡ್ತಾಯಿದ್ದೆ ಭುವನ್? ನೋಡಿ ಅವನೇ ಅದನ್ನು ಅಲ್ಲಿ ಚುಚ್ಕೊಂಡು ಅದಕ್ಕೆ ಕಾಲಿಟ್ಕೊಂಡು ಹತ್ತೋದು ಭುವನ್ ಸ್ಪೆಷಾಲಿಟಿ. ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾನೆ. ಈಗ ಮಕ್ಕಳು ಹೊರಗಡೆನೇ ಬರೋದಿಲ್ಲ, ಆದರೆ ನನ್ನ ಮಗ ಹೊರಗಡೆಯಿಂದ ಒಳಗಡೆನೇ ಬರೋದಿಲ್ಲ. ನೋಡಿ ಫ್ರೆಂಡ್ಸ್, ಹಿಂಗೆ ಆಟ ಆಡ್ತಿದ್ದಾನೆ ಇವನು. ನಿಮ್ಮ ಮಕ್ಕಳಿಗೂ ತೋರಿಸಿ ಮಣ್ಣಲ್ಲಿ ಆಟ ಆಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಬರೀ ಮೊಬೈಲ್ ಮುಂದೆ ಕೂರೋದಲ್ಲ ಈ ಬೇಸಿಗೆ ರಜೆಯಲ್ಲಿ. ನೋಡಿ ಫ್ರೆಂಡ್ಸ್, ಏನೋ ಕಿತಾಪತಿ ಮಾಡ್ತಿದ್ದಾನೆ ಒಟ್ಟು. ನನಗೊಂದು ನೆಮ್ಮದಿ ಅಂದರೆ ಮೊಬೈಲ್ ಬಿಟ್ಟು ಇಲ್ಲ ಆಟ ಆಡ್ತಿದ್ದಾನೆ ಅಂತ ಒಂದು ದೊಡ್ಡ ನೆಮ್ಮದಿ. ಒಂದು ಮೊಬೈಲ್ ನೋಡ್ತೀಯ ನೀನು? ನೋಡಿ ಫ್ರೆಂಡ್ಸ್, ನನ್ನ ಮಗ ಎಷ್ಟು ಜಾಣ. ಒಂದು ಸ್ವಲ್ಪ ಮೊಬೈಲ್ ನೋಡ್ತಾ ಆಟ ಆಡ್ತಿದ್ದಾನೆ. ಹಿಂಗೆ ಆಟ ಆಡಬೇಕು ಅಂತ ನನ್ನ ಮಗನ ನೋಡಿ ಕಲಿಬೇಕಲ್ವ? ಈಗಿನ ಕಾಲದಲ್ಲಿ ಯಾರು ಮಣ್ಣು ಆಟ ಆಡ್ತಾರೆ ಹೇಳಿ ನೋಡೋಣ. ಎಲ್ಲರೂ ಮೊಬೈಲು ಒಳಗಡೆ. ನೋಡಿ ಎಷ್ಟು ಮಣ್ಣು ಮಾಡ್ಕೊಂಡಿದ್ದಾನೆ ನೋಡಿ. ಬಟ್ಟೆ ನೋಡಿ, ಅವನ ಬಟ್ಟೆ ಹೆಂಗಿದೆ ಮಣ್ಣು ಅಂತ. ಅದಕ್ಕೆ ನೋಡಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ಮಣ್ಣು ಆಡ್ತಾನೆ ಇವನು ಅಂತ. ಅವನಿಗೆ ನೋಡಿ ಹೆದರಿಕೆ ಹೇಳೋದೇ ಇಲ್ಲ, ಎಷ್ಟು ಮೇಲೆ ಬೇಕಾದ್ರೂ ಹೋಗ್ತಾನೆ ಅವನು ಹಂಗೆ ಹತ್ತಿ. ನೋಡಿದ್ದೀರಾ ಫ್ರೆಂಡ್ಸ್, ಹಿಂಗಿದೆ ನಮ್ಮ ಭುವನ್ನ ಕಿತಾಪತಿ. ಫುಲ್ ಕಿತಾಪತಿ ಮಾಡ್ತಾ ಇರ್ತಾನೆ ಅವನು. ನೋಡಿ ನೋಡಿ ನಾಚಿಕೆ. ಏನೋ ಒಂದು ಮಾಡ್ತಾ ಇರ್ತಾನೆ ಅಲ್ವಾ?